ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯ ಭಾಗಗಳಲ್ಲಿ ಭೇಟಿಯಾಗುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೈವ ಜನರೇ, ಒಂದು ವೇಳೆ ನೀವು ಇದೇ ಮೊದಲನೇ ಬಾರಿ ಈ ವಾಕ್ಯ ಭಾಗಗಳನ್ನು ವೀಕ್ಷಿಸುತ್ತಿರುವುದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂಥವರಾದರೆ, ಒಂದು ವೇಳೆ ನೀವು ಪ್ರತಿನಿತ್ಯವೂ ಇದನ್ನು ವೀಕ್ಷಿಸುವವರಾದರೆ ಕಮೆಂಟ್ಗಳ ಮೂಲಕ ನಮ್ಮೊಟ್ಟಿಗೆ ನೀವು ತಿಳಿಸುವಂಥವರಾಗ್ರಿ ಮತ್ತು ನಿಮ್ಮ ಆತ್ಮಿಕ ಸ್ನೇಹಿತರುಗಳಿಗೆ ಈ ವಾಕ್ಯ ಭಾಗಗಳನ್ನ ಹಂಚಿ ಅವರ ದಿನವನ್ನು ಕೂಡ ನೀವು ಆಶೀರ್ವದಿಸ್ರಿ. ಈ ದಿನದಲ್ಲಿ ಕರ್ತನ ವಾಕ್ಯ ನಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದೆ. ಕೀರ್ತನೆಗಳು 5ನೇ ಅಧ್ಯಾಯದ 12ನೇ ವಚನದಲ್ಲಿ, ಆದ ಕಾರಣ ನಿನ್ನನ್ನು ಮರೆಹೊಕ್ಕುವವರೆಲ್ಲರೂ ಸಂತೋಷ ಪಡುವರು, ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ಪ್ರಿಯ ದೈವ ಜನರೇ, ನಾವು ಯಾಕೆ ಸಂತೋಷ ಪಡ್ತೀವಿ ಗೊತ್ತಾ? ಏನಾದರೂ ನಿಮಗೆ ಒಂದು ಆಲೋಚನೆ ಇದೆಯಾ? ಹೌದು, ನನ್ನ ಬದುಕಿನಲ್ಲಿ ಯಾಕೆ ಸಂತೋಷದ ದಿನಗಳು ಬರ್ತದೆ? ಯಾಕೆ ನನ್ನ ಜೀವಿತದಲ್ಲಿ ಈ ಸಂತೋಷ ಅನ್ನುವ ಒಂದು ವಿಷಯ ಯಾಕೆ ನನ್ನ ಬದುಕಿನಲ್ಲಿ ಇವತ್ತು ಇದೆ? ನೀವೆಂದಾದರೂ ಯೋಚಿಸಿದ್ದೀರಾ? ಒಂದು ಜೀವಿತ ನಮ್ದಿತ್ತು, ಆ ದಿನಗಳಲ್ಲಿ ಬರೀ ನಮ್ಮ ಬದುಕನ್ನು ನಾವು ನೋಡಿಕೊಂಡು ಗೋಳಾಡುವಂಥದ್ದಿತ್ತು, ನಮ್ಮ ಜೀವಿತವನ್ನು ನಾವು ನೋಡಿಕೊಂಡು ಕಣ್ಣೀರಿಡುವಂಥದ್ದಿತ್ತು, ಬೇರೊಬ್ಬರ ಜೀವಿತವನ್ನು ನೋಡಿ ನಮ್ಮ ಜೀವಿತವನ್ನು ನೋಡಿ ಛೇ ನನ್ನದು ಒಂದು ಬದುಕ ಅಂತ ನೋಡುವಂಥ ದಿನಗಳಿತ್ತು, ಹೌದಲ್ವಾ? ಆದರೆ ಯೇಸು ನಮ್ಮ ಬದುಕಿನಲ್ಲಿ ಬಂದ ಮೇಲೆ ಇವತ್ತು ಬೇರೆಯವರ ಬದುಕು ಮತ್ತು ನಮ್ಮ ಬದುಕನ್ನು ನಾವು ನೋಡಿಕೊಳ್ಳುವಾಗ ನಿಜವಾಗಿ ಇವತ್ತು ನಾವು ಸಂತೋಷ ಪಡ್ತಾ ಇದ್ದೇವೆ. ಒಂದು ವೇಳೆ ನೀವು ಹೌದು ಬ್ರದರ್, ನನ್ನ ಜೀವಿತದಲ್ಲಿ ಇವತ್ತು ನನ್ನ ಬದುಕನ್ನು ನಾನು ನೋಡಿಕೊಳ್ಳುವಾಗ ನನ್ನಲ್ಲಿ ಸಂತೋಷ ಇದೆ, ಆನಂದ ಧ್ವನಿ ಇದೆ ಅನ್ನುವರು ಮಾತ್ರ ನೀವು ದೇವರ ನಾಮವನ್ನು ಮಹಿಮೆ ಪಡಿಸುವಂಥವರಾಗ್ರಿ. ಯಾಕೆಂದರೆ ವಚನ ಹೇಳ್ತದೆ, ಆದ ಕಾರಣ ನಿನ್ನ ಮರೆಹೊಕ್ಕುವವರೆಲ್ಲರೂ ಸಂತೋಷ ಪಡುವರು. ಯೇಸುವನ್ನು ಆತುಕೊಂಡದಕ್ಕಾಗಿ, ನಾವು ಯೇಸುವನ್ನು ಅಂಟಿಕೊಂಡದಕ್ಕಾಗಿ, ಯೇಸುವಿನ ನೆರಳಿನಲ್ಲಿ ನಾವು ನಿಂತದ್ದಕ್ಕಾಗಿ ಇವತ್ತು ನಮ್ಮ ಬದುಕು ಸಂತೋಷಕ್ಕೆ ಕಾರಣವಾಗಿದೆ, ನೆಮ್ಮದಿಗೆ ಕಾರಣವಾಗಿದೆ. ಅದೊಂದು ಕಾಲ ಇತ್ತು ನಮ್ಮ ಜೀವಿತದಲ್ಲಿ, ಒಂದು ದಿನ ನೆಮ್ಮದಿ ಬೇಕು ಅಂತ ನಾವು ಆಸೆ ಪಡ್ತಾ ಇದ್ವಿ. ಅಯ್ಯೋ, ಒಂದೇ ಒಂದು ದಿನ ಸಂತೋಷದಲ್ಲಿ ಇರಬೇಕು ಅಂತ ಆಸೆ ಪಡ್ತಾ ಇದ್ವಿ. ಒಂದು ಗಳಿಗೆ ಆದರೂ ಚಿಂತೆ ಇಲ್ಲದೆ ಬದುಕಬೇಕು ಅಂತ ಆಸೆ ಪಡ್ತಾ ಇದ್ವಿ. ಆದರೆ ಯೇಸು ನಮ್ಮ ಬದುಕಿನಲ್ಲಿ ಬಂದ ಮೇಲೆ ಇವತ್ತು ಯಾವ ಗಳಿಗೆಯಲ್ಲೂ ಚಿಂತೆ ಇಲ್ಲ, ದುಃಖವಿಲ್ಲ. ಎಂದಾದರೂ ಕುಳಿತು ಏನಪ್ಪಾ ಇದು ನನ್ನ ಬದುಕು ಅಂತ ಹೇಳುವ ಮಾತುಗಳೇ ಇಲ್ಲ. ಒಂದು ವೇಳೆ ಇದು ನಿಮ್ಮ ಬದುಕಾಗಿದ್ರೆ ಆಮೇನ್ ಅಥವಾ ಹಲ್ಲೇಲೂಯಾ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಯಾಕೆ ಗೊತ್ತಾ? ದೇವರು ನಿಮ್ಮ ಬದುಕನ್ನು ಇವತ್ತು ಸಂತೋಷಕ್ಕೆ ಕಾರಣ ಮಾಡಿಕೊಟ್ಟಿದ್ದಾರೆ. ಇವತ್ತು ಒಂದು ವೇಳೆ ಇಲ್ಲ ಬ್ರದರ್, ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು, ನನ್ನ ಬದುಕಿನಲ್ಲಿ ಇನ್ನೂ ಸಂತೋಷ ಬಂದೇ ಇಲ್ಲ, ಆ ಸಂತೋಷದ ದಿನ ಯಾವಾಗ ಬರ್ತದೆ ಅಂತ ನಾನು ಇವತ್ತೂ ಕಾಯ್ಕೊಂಡು ಕುಳಿತಿದ್ದೇನೆ ಅಂತ ನೀವು ಹೇಳುವುದಾದರೆ, ಯೇಸು ನಿಮ್ಮನ್ನು ನೋಡಿ ಹೇಳ್ತಾ ಇದ್ರೆ, ನನ್ನನ್ನು ಮರೆ ಹೊಕ್ಕು, ನನ್ನನ್ನು ಆತುಕೋ, ನನ್ನ ನೆರಳಿನಲ್ಲಿ ಬಂದು ನಿಲ್ಲೋ. ನಿಮ್ಮ ಜೀವಿತದಲ್ಲೂ ಒಂದು ಸಂತೋಷವನ್ನು ದೇವರು ಉಂಟು ಮಾಡಿಕೊಡ್ತಾರೆ. ಸಂತೋಷ ಅಂದರೆ ಏನನ್ನುವುದನ್ನು ನಾನು ಅನುಭವಿಸೇ ಇಲ್ಲ ಬ್ರದರ್ ಅನ್ನುವುದೇನಾದರೂ ನಿಮ್ಮ ಮಾತಾಗಿದ್ದರೆ ನಾನು ನಿಮಗಾಗಿ ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥಿಸ್ತೇನೆ. ಯೇಸು ನಿಮ್ಮ ಬದುಕಿನಲ್ಲಿ ಒಂದು ಸಂತೋಷವನ್ನು, ನಿಮ್ಮ ನಾಲಿಗೆಯಲ್ಲಿ ಒಂದು ಆನಂದದ ಧ್ವನಿಯನ್ನು ಅವರು ಬರಮಾಡುವಂಥವರಾಗ್ತಾರೆ. ನಮ್ಮ ಬದುಕಿನಲ್ಲಿ ಸಂತೋಷ ತಂದ ಯೇಸು ನಿಮ್ಮ ಕುಟುಂಬಗಳಲ್ಲೂ ನಿಮ್ಮ ಜೀವಿತದಲ್ಲೂ ಸಂತೋಷವನ್ನು ತರುವುದಕ್ಕೆ ಅವರು ಶಕ್ತರಾಗಿದ್ದಾರೆ. ನಂಬಿಕೆ ಇದೆಯಾ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನಾದ ದೇವರೇ, ನಿಮಗೆ ಸ್ತೋತ್ರ. ನಿನ್ನನ್ನು ಮರೆಹೊಕ್ಕುವವರೆಲ್ಲರೂ ಸಂತೋಷ ಪಡುವರು ಅನ್ನುವ ವಾಕ್ಯದ ಪ್ರಕಾರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ. ಇವತ್ತು ಅವರು ನಿನ್ನನ್ನು ಮರೆಹೊಕ್ಕಿರುವಾಗ, ನಿನ್ನನ್ನು ಆತುಕೊಂಡಿರುವಾಗ, ನಿನ್ನನ್ನು ಕರ್ತನೆಯಪ್ಪ ಅವರು ನಂಬಿ ನಿಂತಿರುವಾಗ ಅವ್ರ ಜೀವಿತದಲ್ಲಿ ಸಂತೋಷವನ್ನು ಬರಮಾಡ್ರಿ, ಸಮಾಧಾನವನ್ನು ಬರಮಾಡ್ರಿ, ಆನಂದದ ಧ್ವನಿಯನ್ನು ನೀನು ಕೊಟ್ಟು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಇವತ್ತು ನಮ್ಮ ಬದುಕನ್ನು ಸಂತೋಷದಲ್ಲಿ ಇಟ್ಟಿದ್ದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತೇವೆ. ಸಂತೋಷದ ದಿನಗಳನ್ನು ಬರಮಾಡಿದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತೇವೆ. ಇದೆಲ್ಲವೂ ನಿನ್ನ ಕೃಪೆ. ಅದೇ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.